ಒಂದ ಬಲವೇಮನ ಜಾತ್ರಿ ಮುದ್ದಾಪುರ ಗ್ರಾಮದೊಳಗ ಬಹಳ ಚಂದ ರಂಗವೇರಿ ವಿಷಯ ನಡೆದದಲ್ರಿಪ್ಪ. ಒಂದು ಶಕ್ತಿ ಇನ್ನೊಂದು ಶಿವ. ಹೌದಾ? ಶಕ್ತಿ ಯಾರ್ಯಾರಿಗೆ ಉದ್ಧಾರ ಮಾಡಿದ್ಲು, ಯಾರ್ಯಾರ ಜೀವನವನ್ನು ಪಾವನ ಮಾಡಿದ್ಲು, ಪವಿತ್ರ ಮಾಡಿದ್ಲು, ಕಲ್ಯಾಣ ಮಾಡಿದಳು. ಮತ್ತ ಪರಮಾತ್ಮ ಯಾರಿಗೆ ಉದ್ಧಾರ ಮಾಡಿದ, ಯಾರ ಜನ್ಮವನ್ನ ಪಾವನ ಮಾಡಿದ. ಹೌದಲ್ರಿ ಸರ ಅನ್ನತಕ್ಕಂತ ಅದ ತಿಳ್ಕೊಳ್ಳೋಗೋಸ್ಕರವಾಗಿ ವಿಷಯ ನಡೆದದಲ್ರಿಪ್ಪ. ಒಂದೇ ಒಂದು ಮಾತ ಏನ್ರಿಪ್ಪ ಅದು? ತಮ್ಮೆಲ್ಲರಿಗೂ ಗುರುತಿದ್ದಿರ್ತಕ್ಕಂಥ ನಾಡ ಈ ಮುದ್ದೇಬಿಹಾಳ ತಾಲೂಕಾ ಅಂತಂದ್ರ ಇದು ಭಜನಾ ಕಲಾವಂತರ ನಾಡ. ಹೌದಲ್ರಿ ಸರ. ಚಿದಾನಂದ ಅವಧೂತರು ತಾಯಿ ಹೋದ್ರು. ಚಿದಾನಂದ ಅವಧೂತರು ತಾಯಿ ಹೋದ್ರು. ಹೋಗ್ಯಾರಲ್ರಿಪ್ಪ. ಬಳ್ಳಾರಿ ಜಿಲ್ಲಾ ಸಿರುಗುಪ್ಪ ತಾಲೂಕ, ಸಿಂಧನೂರು ತಾಲೂಕ, ಈಗ ಬಹುಶಃ ವಿಜಯನಗರ ಜಿಲ್ಲಾ ಆಗಿರ್ಬೋದು. ಹೌದಾ? ಮೊದಲಿಗೆ ಅದು ಬಳ್ಳಾರಿ ಜಿಲ್ಲಾ ಸಿಂಧನೂರು ತಾಲೂಕ ಸಿದ್ಧ ಪರ್ವತ ಅಂತ ಬರ್ತದ. ಬಹುಶಃ ಯಾರಾದ್ರೂ ಹೋಗಿರ್ಬೋದು. ಇಲ್ಲಿ ರಗಡ್ ಮಂದಿ ಹೋಗಿ ಬಂದಾರ್ರಿಪ್ಪ. ಸಿದ್ಧ ಪರ್ವತದೊಳಗ ಅಂಬಾದೇವಿ ಅಂಬಾ ಬೆಟ್ಟದ. ಚಿದಾನಂದ ಅವಧೂತರು ದೊಡ್ಡ ರಾಜ ಇದ್ರಲ್ರಿಪ್ಪ. ಸಾವಿರಾರು ಎಕರೆ ಭೂಮಿಯನ್ನ ಬಿಟ್ಟ, ಹೆಂಡರಿಗೆ ಬಿಟ್ಟ, ಮಕ್ಕಳಿಗೆ ಬಿಟ್ಟ, ತಾಯಿಗೆ ಬಿಟ್ಟ, ತಂದೆಗೆ ಬಿಟ್ಟ, ಅಣ್ಣತಮ್ಮರಿಗೆ ಬಿಟ್ಟ, ಪ್ರಜೆಗಳಿಗೆ ಬಿಟ್ಟ. ಹೌದಾ? ಎಲ್ಲ ತನ್ನ ಅಂತಸ್ತನ್ನ ಬಿಟ್ಟು ಸಿದ್ಧ ಪರ್ವತದೊಳಗೆ ಬಂದು ಬುಯ್ಯಾರದಾಗ ಕುತ್ತ ತಾಯಿಯನ್ನ ಕುತ್ತು ದೇವಿಯ ಸಲುವಾಗಿ ತಪಶ್ಚರ್ಯ ಮಾಡ್ಯಾರಲ್ರಿಪ್ಪ. ಯಾವಾಗ ಆಸೆ ಅನ್ನುವಂತಾದ ಅಲದ ಹೋಯ್ತು, ದುಷ್ಟ ಗುಣಗಳು ಯಾವಾಗ ಸುಟ್ಟು ಹೋದವು, ಅವಾಗ ಅಂಬಾ ಭವಾನಿ ದರ್ಶನ ಕೊಟ್ಟಳು. ಆತನ ನಾಲಿಗೆ ಮೇಲೆ ಒಮ್ಮೆಂಬ ಅಕ್ಷರವನ್ನ ಬರೆದು, ತಲೆ ಮೇಲೆ ವರದ ಹಸ್ತವನ್ನ ಇಟ್ಟು ಆಶೀರ್ವಾದ ಮಾಡಿದಾಗ ಅವರೇ ಚಿದಾನಂದ ಅವಧೂತರು ದೇವಿಯ ಮಹಾತ್ಮೆ ಎಂಬ ದೇವಿ ಪುರಾಣವನ್ನು ಬರೆದ್ರು. ನವರಾತ್ರಿ ಒಳಗ ಅದೇ ಪುರಾಣ ಪಠಣ ಆಗ್ತದ. ಪುಣ್ಯಾತ್ಮರೇ, ಇದು ದೇವಿಯ ಮಾಡಿರ್ತಕ್ಕಂಥ ಆಶೀರ್ವಾದ, ದೇವಿ ಮಾಡಿರ್ತಕ್ಕಂಥ ಲೀಲಾ. ಬೇಕಾದವ್ರು ಹೋಗ್ರಿ ಸಿದ್ಧ ಪರ್ವತಕ್ಕೆ ಅಂಬಾ ಭವಾನಿ ಮಾಡಿರ್ತಕ್ಕಂಥ ಕೀರ್ತಿ ನಿಮಗೆ ನೋಡಕ್ ಸಿಗ್ತದ. ಇನ್ನು ಎರಡನೇದೇನ್ರಿಪ್ಪ? ಕರ್ನಾಟಕ ರಾಜ್ಯದೊಳಗ ಶಿವಮೊಗ್ಗ ಜಿಲ್ಲಾ ಬಾಬಾ ಬುಡ್ಡನಗಿರಿ ಅಂತ ಒಂದು ಬೆಟ್ಟ ಬರ್ತದಲ್ರಿಪ್ಪ. ಬಾಬಾ ಬುಡ್ಡನಗಿರಿ ಬೆಟ್ಟ ಅಂತೇಳಿ ಬರ್ತದ. ಇನ್ನ ಐತ್ರಿ ಅಲ್ಲಿ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಅಂತ ಆಗಿ ಹೋದ್ರು. ಹೌದಲ್ರಿ ಸರ? ಜಗತ್ತಿನಲ್ಲಿ ನಾ ಒಂದೇ ಮಾತು ಹೇಳಿನಿ, ನಾವು ಒಮ್ಮೆ ಜಾಗ ಹಿಡಿದು ಕೂತೇವಪ್ಪ ಅಂದ್ರ ಎಲ್ಲ ಯಾರು ಎದ್ದು ಹೋಗನಬಾರ್ದು ಅಂತ ಜಾಗದೊಳಗ ನಾವು ಕುಂಡ್ರಬೇಕಲ್ರಿಪ್ಪ. ಕಾಲ್ನು ಸತ್ತಾವ್ ಹಿಂಗ ತಿರುಗಾಡಿ ಬರ್ರಿ. ಕರೆ ಹೋಗ್ಬೇಡ್ರಿ ನೀವು. ಈ ಶಿಂಪಿಗಾರ್ದು ಒಂದಿಟ ಸುದ್ದಿ ನೋಡಕ್ರಿ ಹೊಂಟಿಲ್ರಿ ಅವರು. ಸ್ವಲ್ಪ ಅಡ್ಡಾಡಿ ಬರ್ತಾರ. ಕಾಲ್ ಹಿಡ್ದೈತಿ ಬಿಡು ಬಾವ, ತಿರುಗಾಡಿ ಬರ್ತನತ್ತಾಳ ನಮ್ಮವು. ಹೌದಾ? ಶ್ರೀಮನ್ ನಿಜಗುಣ ಶಿವಯೋಗಿಗಳು ಅವರು ದೊಡ್ಡ ರಾಜರಿದ್ರಲ್ರಿ. ಎಲ್ಲಾ ಆಸ್ತಿ ಅಂತಸ್ತವನ್ನ ತೊರೆದು ಬಾಬಾ ಬುಡ್ಡನಗಿರಿ ಒಳಗ ಬಂದು ದೇವಿಯನ್ನ ಕುರಿತು ತಪಶ್ಚರ್ಯ ಮಾಡಿ ಆ ತಾಯಿಯ ಒಂದು ವರವನ್ನ ಪಡ್ಕೊಂಡು, ತಾಯಿನ ಪ್ರತ್ಯಕ್ಷ ಮಾಡಿಕೊಂಡು ಕೈವಲ್ಯ ಪದ್ಧತಿ ಅನ್ನತಕ್ಕಂತಾದ 5 ಸ್ಥಳ ಉಳ್ಳ ಗ್ರಂಥವನ್ನ ಬರೆದ್ರು. ಅಧ್ಯಾತ್ಮದ ಜೀವನಕ್ಕೆ ಒಂದು ದಾರಿ ದೀಪ ಆಯ್ತು. ಪುಣ್ಯಾತ್ಮರೇ, ಇದು ನನ್ನವು ಮಾಡಿರ್ತಕ್ಕಂಥ ಕೀರ್ತಿ. ಭಜನಾ ಕಲಾವಂತರಿಗೆ, ನಾಟಕ ಕಲಾವಂತರಿಗೆ, ಅಧ್ಯಾತ್ಮ ಚಿಂತಕರಿಗೆ 5 ಸ್ಥಳ ಉಳ್ಳ ಕೈವಲ್ಯ ಪದ್ಧತಿ ಎಂಬ ಗ್ರಂಥವನ್ನ ಶ್ರೀಮನ್ ನಿಜಗುಣ ಶಿವಯೋಗಿಗಳು ರಚಿಸಬೇಕಾದ್ರ ನಮ್ಮವ್ವ ಆದಿಶಕ್ತಿ ನೀಡಿರ್ತಕ್ಕಂಥವರ ಕೊಟ್ಟಿರ್ತಕ್ಕಂಥ ಆಶೀರ್ವಾದದ ಬಲದಿಂದ ಇಂಥದೊಂದು ಅಧ್ಯಾತ್ಮದ ಚಿಂತನದ ಬಂಗಾರದ ಬೇರು ಹುಟ್ಟ್ಯದ. ಹೌದಲ್ರಿ ಸರ? ಇದು ಎರಡನೇದು. ಇನ್ನು ಮೂರನೇದು ಪರಮಾತ್ಮ ದೊಡ್ಡವ ಅಂತ ನಮ್ಮ ಮಹಾರಾಜರು ಹೇಳ್ಕೊತ ಬಂದಾರಲ್ರಿಪ್ಪ. ಹೌದಾ? 16,108 ಮಂದಿನ ಕೃಷ್ಣ ಪರಮಾತ್ಮ ಏಕಕಾಲಕ್ಕ ಲಗ್ನ ಆಗ್ಯಾನ. ಯಾರ ಮನೆ ಒಳಗೆ ಹೋಗಿ ನೋಡಿದ್ರು ಅಲ್ಲಿ ಇರ್ತಿದ್ದ, ಕಾಣ್ತಿದ್ದ. ಹಿಂಗೆ ಹೇಳ್ಯಾರ ಮಹಾರಾಜ್ರ. ಹೇಳ್ಯಾರಲ್ರಿಪ್ಪ. ಖರೆ
ಸತ್ರಾಜಿತ ರಾಜನ ಮಗಳ ಸತ್ಯಭಾಮ ಹಾ ದೇವಿಗೆ ಪೂಜಾಕ ಕೂತಂತ ಟೈಮದೊಳಗ ಸೀರೆ ಉಟ್ಕೊಂಡ್ ಯಾಕೆ ಅಲ್ಲಿ ಹೋದಿ? ಅಲ್ಲಿ ಏನಂತ ಕೆಲಸ ಇತ್ತು? ಸತ್ರಾಜಿತ ರಾಜನ ಮಗಳಿಗೆ ಬಹಳ ಸೂಕ್ಷ್ಮದ ವಿಚಾರ. ಹಾ ಹಾ 16,108 ಮಂದಿ ಹೆಂಡ್ರಿಗೆ ಲಗ್ನ ಅದಾವಪ್ಪ. 100 ಬಿಡಬಹುದು, 100ನ ಆಳಬಹುದತ್ತ ನೀ ಹೇಳಾಕತ್ತಿದಿ. ಹಾ 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 ನೀ ಜಗತ್ತಿನೊಳಗ ಸೂರ. 100 ಬೇಡಾರಿ, ನಾಳೆಗೆ ಇನ್ನೊಂದು ಕರ್ಕೊಂಡು ಹೋಗ್ಲಿ ಪಜಿ. ತಡಿ ಒಂದ್ ನಿಮಿಷ. ಹಾ ಹಾ ಇಟ್ಟು 16,108 ಮಂದಿ ಆಳುವಂತ ನಿನ್ನ ಕೃಷ್ಣ ಪರಮಾತ್ಮ ಹಾ. ಸತ್ಯಭಾಮಾ ದೇವಿ ಮನೆಗೆ ಹೋಗ್ಬೇಕಾದ್ರೆ ದೇವಿ ಪೂಜಾ ಕೂತಿದ್ದ ತಾಯಿ. ಹೌದಲ್ರಿ ಸರ್? ಅವಾಗ ಯಾಕೆ ನಿನ್ನ ಪರಮಾತ್ಮ ಸೀರೆ ಉಟ್ಕೊಂಡ ಆ ಜಾಗಕ್ಕೆ ಹೋದ? ಹಾ ಹಾ ಏನು ಗಂಡಸಾಗಿ ಹೋದೋ ಏನು ಹೆಂಗಸಾಗಿ ಹೋದೋ? ಸೀರೆ ಊಟನಂದ್ರೆ ಏನಾಗ ನಾವು ಇಷ್ಟೇ ಸೂಕ್ಷ್ಮದ ವಿಚಾರ. ಹೌದಾ? ಅದು ಬಲ್ಲವಂಗ ಬಗಲಾಗದ, ಅರಿದವಂಗ ಮುಗಲಾಗದ. ಇದು ತಿಳ್ಕೊಳ್ಳುವಂತ ಮಾತದ. ಹೌದಲ್ರಿ ಸರ? ಇನ್ನು ಒಂದೇ ಒಂದು ಮಾತು ಹೇಳ್ತೀನಿ ನಿಮಗ. ಏನ್ರಿಪ್ಪ? 5 ಮಂದಿ ಪಾಂಡವರು ಕೂಡಿ ಒಬ್ಬಕ್ಕೆ ದ್ರೌಪದಿಗೆ ಆಳ್ಯಾರ. ಹಾ 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 5 ಮಂದಿಗೆ ಎಲ್ಲರಿಗೂ ಸುಮ್ಮ ಕುಣಿಸ್ಯಾರ ಅಂದ್ರೆ ನಮ್ಮ ಅವ್ವೇನು ಸಣ್ಣಕ್ಕೆ ತಿಳ್ಕೊಂಡ್ರಿ? ಸಣ್ಣಕ್ಕೆ ತಿಳ್ಕೊಂಡ್ರೇನು? ಒಟ್ಟ ಆಗುದಿಲ್ರಿಪ್ಪ ಅದು. ಕೇಳ್ರಿ ವಿಷಯ ಹೆಂಗ್ರಿಪ್ಪ? ಹನುಮಂತ ದೇವರದೊಂದು ಮಾತು ಹೇಳ್ತೀನಿ ನಿಮ್ಮೆಲ್ಲರಿಗೂ ತಿಳಿಯುವಂಗ. ಹಾ ಹಾ ಹೇಳ್ರಿ. ಬಾಲ ಬ್ರಹ್ಮಚಾರಿ ಅನ್ನೋದು ಜಗತ್ತಿಗೆ ಗುರ್ತದ ಹನುಮಂತ ದೇವರ. ಹೌದಾ? ಹನುಮಂತ ದೇವರು ಬಾಲ ಬ್ರಹ್ಮಚಾರಿ ಅನ್ನೋದು ತಮ್ಮೆಲ್ಲರಿಗೂ ಗುರ್ತ. ಗುರ್ತದಲ್ರಿಪ್ಪ? ಖರೆ ಅವನ ಲಗ್ನ ಆಗ್ಯದ, ಹಾ ಹೆಂಡ್ರ ಅದಾರ. ಓಹೋ ಕೇಳ್ರಿ ವಿಷಯ ಹೆಂಗ್ರಿಪ್ಪ? ಸೂರ್ಯದೇವನ ಬಲ್ಲಿ ಕುಂಡಲಿನಿಯ ವಿದ್ಯೆ ಕಲಿಬೇಕಾಗಿತ್ತು ಹನುಮಂತ ದೇವರ. ಹಾ ಹಾ ಸೂರ್ಯದೇವನ ಬಲ್ಲಿ ಸೂರ್ಯಕುಂಡಲಿ ವಿದ್ಯೆ ಕಲಿಬೇಕಾಗಿತ್ತಲ್ರಿಪ್ಪ? ಸೂರ್ಯ ಕುಂಡಲಿ ಅಲ್ಲ, ಅಷ್ಟಕುಂಡಲಿ ವಿದ್ಯಾ. ಹಾ ಹಾ ಸೂರ್ಯದೇವನ ಬಲ್ಲಿ ಅಷ್ಟಕುಂಡಲಿನಿಯ ವಿದ್ಯೆ ಕಲಿಬೇಕಾಗಿತ್ತು. ಹೌದಲ್ರಿ ಸರ್? 7 ವಿದ್ಯೆಗಳ ತನ್ನ ಕೈವಾಸ ಅದು. ನೋಡು ನಮ್ಮವ್ ಹೆಂಗ್ ಬಂದಳ. ನಮ್ಮವ್ ಶೈನಾಕಿವ. ನಮಸ್ಕಾರ ನಮ್ಮ ಸಂಘದ ವತಿಯಿಂದ ನಿನಗೆ. ಹೌದಾ? ವಾದವ್ರು ಒಬ್ರು ಹೊಳಿ ಬಂದಿಲ್ಲ. ಸಿಂಪಿಗಾನ ಕಂಪನಿ ಅದು ಸಿಗವಾತ ನನ್ನ ಬರವಾರ್ರಿ ಅವ್ರು. ಇನ್ನು ಅಂಗಡಿ ತೆಗ್ಯಾನ ಬರೋರು ನಾವು. ವಿಷಯ ಎಲ್ಲಿಗೆ ಬತ್ತು? ಇದ ಸೂರ್ಯದೇವನ ಬಲ್ಲಿ ಅಷ್ಟಕುಂಡಲಿನಿ ವಿದ್ಯಾ ಕಲಿತಿದ್ದ ಹನುಮಂತ ದೇವರ ಹಾ ಹಾ 7 ವಿದ್ಯೆಗಳ ಆತನ ಕೈವಾಸ ಅದು. ಒಂದು ವಿದ್ಯೆ ಆತಗೆ ಹತ್ಲಿಲ್ಲ. ಆ ಸಮಯದೊಳಗ ಅವಾಗ ಸೂರ್ಯದೇವನಿಗೆ ಕೇಳ್ತಾನೆ, ಯಪ್ಪ ಪರಮಾತ್ಮ ಈ ವಿದ್ಯೆ ನನಗೆ ಯಾಕೆ ಹತ್ತು ಅಂತಂದಾಗ ಸೂರ್ಯದೇವ್ ಹೇಳ್ತಾನ, ಹಾ ಇದು ಲಗ್ನ ಮಾಡ್ಕೋಬೇಕು ಅಂತ ನೀ ಸಂಸಾರಿ ಆಗಬೇಕು. ಹಾ ಒಂದ ಹೆಣ್ಮಗಳ ಆಶೀರ್ವಾದದಿಂದ ಈ ವಿದ್ಯಾ ನಿನಗ ಕೈವಾಸ ಆಗ್ತದ, ನಿನ್ನಗೆ ಸಿಗುತ್ತದ. ಅಣ್ಣ ಯಾರು ಮಾತಾಡ್ಬೇಡ್ರಿ. ಅವ್ರು ವಿಚಾರ ಮಾಡತ್ತಾರ ನಮ್ಮ ಕಂಪ್ನಿಗೆ ಏನ್ ಹೇಳುದು. ಯಾಕ್ರಿ ವರ್ ನೀ ಟೈಮ್ ಭಾಳ ಆಗಿತ್ತಾರ ಬಿಟ್ಟು ಬಿಡ್ತೀನಿ, ನಾನೇನು ತಕರಾರಿಲ್ಲ. ಅವ್ರಿಗೆ ಹೋಗಾಕ ಟೈಮ್ ಅನ್ನತ್ತಾರ. ಹೆಂಗ್ರಿ 3:15 ಐತ್ರಿ. ನಾವು ಮಾತಾಡೋದು ಲೇಟ್ ಆತ ಅನ್ನಕತ್ರಿ ಆಮೇಲೆ. ಅವಾಗ ನೀ ಸಂಸಾರಿ ಆಗಬೇಕು, ಲಗ್ನ ಮಾಡ್ಕೋಬೇಕು, ನಿನ್ನ ಹೆಂಡತಿಯ ಒಂದು ಶಕ್ತಿ ಪ್ರಭಾವದಿಂದ ಆ ವಿದ್ಯೆ ನಿನಗೆ ದೊರೆತೈತೆ ಅಂತ ಸೂರ್ಯದೇವ್ ಹೇಳಿದಾಗ ಹನುಮಂತ ದೇವ್ರಂದ, ನಾಯರೇ ಅಷ್ಟಕುಂಡಲಿನಿ ವಿದ್ಯಾ ಕಲಿಬೇಕಾಗ್ಯದ, ಬ್ರಹ್ಮಚಾರಿಯಾಗಿ ಉಳ್ಯಾವದಿನಿ, ನಾ ಲಗ್ನ ಮಾಡ್ಕೊವ ಅಲ್ಲ. ಏನ್ ಮಾಡೋದು? ವಿದ್ಯಾರೇ ಒಲಿಬೇಕಾಗೈತಿ, ಲಗ್ನರೇ ಒಲ್ಲೆಗೈತಿ. ಲಗ್ನರೇ ಬೇಡ, ಬ್ರಹ್ಮಚಾರಿಯಾಗಿ ಉಳಿಬೇಕಾಗಿತ್ತು. ಹೌದಲ್ರಿ? ಅವಾಗ ಹಾ ಸೂರ್ಯದೇವನ ಮಗಳು ಸುರೋಚನ ಇದ್ಲು. ಓಹೋ ಅವಳು ಬಾಲ ಬ್ರಹ್ಮಚಾರಿ. ಹೌದಾ? ನನ್ನ ಜೀವನದೊಳಗೆ ನಾನು ಲಗ್ನ ಮಾಡ್ಕೋಬಾರ್ದು, ಬ್ರಹ್ಮಚಾರಿಯಾಗಿ ಉಳಿಬೇಕಂತ ವಿಚಾರ ಇತ್ತು. ಹಾ ಹಾ ಅವಾಗ ಸೂರ್ಯದೇವ್ ವಿಚಾರ ಮಾಡಿದ, ಇವ್ ಹನುಮಂತ ಅಷ್ಟಕುಂಡಲಿ ವಿದ್ಯಾ ಕಲಿಬೇಕತ್ತಾನಲ್ಲ, ಹಾ ಇವನ್ ಏನಾದ್ರೂ ನಾ ಕಲಿಸಿ ಸ್ವಾರ್ಥಕ್ಕೆ ಮಾಡ್ಬೇಕಂತ ತಿಳ್ಕೊಂಡು ಹಾ ಹಾ ಆತನ ಮಗಳಾಗಿರ್ತಕ್ಕಂಥ ಸುವರ್ಚನಾನನ ಹಾ ಹನುಮಂತ ದೇವರ ಜೋಡಿ ಲಗ್ನ ಮಾಡಿಸಿ ಆ ಅಷ್ಟಕುಂಡಲಿನಿ ವಿದ್ಯೆಯನ್ನ ಕಲಿಸಿ ಮತ್ತ ಅವರಿಬ್ಬರಿಗೂ ಬಾಲ ಬ್ರಹ್ಮಚಾರಿ ಆಗಾಕ ಸೂರ್ಯದೇವ್ ಬಿಟ್ಟ. ಹೌದಲ್ರಿ ಸರ? ಮತ್ತ ಹೆಣ್ಣಿನ ಅವಶ್ಯಕತೆನ ಇರ್ಲಿಲ್ಲ ಅಂತಂದ್ರೆ ಈ ವಿದ್ಯೆ ಹನುಮಂತ ದೇವರಿಗೆ ಒಲಿತಿದ್ದಿಲ್ಲ. ಹಾ ಹಾ ಒಲಿತೇನು? ಇಲ್ರಿಪ್ಪ. ಇಲ್ಲ. ಹೌದಾ? ಕುರುಕ್ಷೇತ್ರ ಯುದ್ಧ ಭೂಮಿ ಒಳಗ ಭೀಷ್ಮಾಚಾರ್ಯರಿಗೆ ಸಂಹಾರ ಮಾಡ್ಬೇಕಾದ್ರ 3 ಲೋಕದ ನಿಮ್ಮ ಗಂಡ ಅರ್ಜುನ ಹಾ ಹಾ ಒಬ್ಬ ಶಿಖಂಡಿ ಹೆಣ್ಣು ಮಗಳಿಗೆ ಎದುರಿಗೆ ನಿಲ್ಲಿಸಿ ಅವನಿಗೆ ಸಂಹಾರ ಮಾಡ್ಯಾನ.
ನೀವು ಗಂಡು ಮಕ್ಕಳು ಏನು ಸೂರ್ತಾನ ಮಾಡ್ರಿಪ್ಪ? ಇದರ್ಲ ಮತ್ತೊಬ್ರು ನಿಲ್ಸೋದು ಇನ್ನೇನು ನೋಡಿದು. ಹಾ ಹಾ ಹ್ಮ್. ದೇನೆ ತಗೊಂಡು ಬರುದ, ದೇನೆ ನಾವು ಅಂಗಳಾಗ ಬಂದ್ರೆ ಹ್ಯಾಂತ ಕೇಳೋದು, ಅವ್ ಇಲ್ಲ ಊರಿಗೆ ಹೋಗ್ಯಾನ ಅಂತೇಳ, ಅವ್ ಇಲ್ಲ ಊರಿಗೆ ಹೋಗ್ಯಾನ ಅಂತೇಳ. ಅವ ಹೊಲಕ್ ಹೋಗ್ಯಾನ. ಹಿಂಗಾಗಬಾರ್ದು. ಹಾ ಹಾ ಹೆಂಗ ತಂದಿದಿ ಹಂಗ ಕೊಡ್ಬೇಕಾಗ್ತದ. ಕೊಡ್ಬೇಕಾಗ್ತದ. ಹೌದಲ್ರಿ ಸರ? ಸಾಲವನ್ನು ತರುವಾಗ ಹಾಲ ಬಾನು ಉಂಡಂತೆ ಹಾ ಹಾ ಸಾಲಿಗನು ಬಂದು ಅಂಗಳದಲ್ಲಿ ನಿಂತಾಗ ಹಾ ಹಾ ಶಾನ್. ಕುಂಡಿಗಿ ಚೋಳ ಕಡದಂತೆ ಸರ್ವಜ್ಞ. ಹೌದಲ್ರಿ ಸರ? ಸಾಲ ತಗೊಂಡು ಬರುವಾಗ ಹಾಲ ಬಣ್ಣ ಉಂಡಂಗ ಹಾಕಿರ್ತೈತಿ. ರೊಕ್ಕ ಕಿಶಾನ್. ಸಾಲಗಾರ ಬಂದ್ ಅಂಗಳದಾಗ ನಿತ್ತಂದ್ರ ಕುಂಡಿಗೆ ಚೋಳ ಕಡ್ದಂಗ ಹಾಕಿರ್ತೈತಿ. ಸಾಲ ತಗೊಂಡ್ ಬಂದಾಗ ನಮಗ ಅಂಗಡಿ. ಹಂಗ ಹಾ ಹಾ 16,108 ಮಂದಿನ ಎಲ್ಲ ಲಗ್ನ ಆಗುವಾಗ ಹಾಲ ಬಣ್ಣ ಉಂಡಂಗ ಆಗೈತಿ. ಕರೆ ಸತ್ಯಭಾಮನ ಮನೆಗೆ ಸೀರೆ ಉಟ್ಕೊಂಡು ಹೋಗುವಾಗ ಚೋಳ ಕಡ್ದಂಗ ಆಗೈತಿ. ಓಹೋ ಎಷ್ಟು ಶಕ್ತಿ ಇರ್ಬೇಕ್ರಿ ಸೀರೆ ಒಳಗ, ಎಹೆ. ಎಷ್ಟು ಶಕ್ತಿ ಇರ್ಬೇಕು. ಆತ್ಮರೇ, ಹಾ ಹಾ ನಿಮಗೊಂದು ಮಾತು ಹೇಳ್ತೀನಿ. ಏನ್ರಿಪ್ಪ ಅದು? ಚಂದ್ರಗೆ 27 ಮಂದಿ ಹೆಂಡ್ರು, ಕಶ್ಯಪ ಋಷಿಗೆ 13 ಮಂದಿ ಹೆಂಡ್ರು, ಹಾ ಹಾ ಹನುಮಂತ ದೇವರಿಗೆ 4 ಮಂದಿ ಹೆಂಡ್ರು, ಒಬ್ಬ ಮಗ. ಹೌದಾ? ಈಗ ಒಂದು ಬಿಡಿಸೀನಿ, ನಂದು ಎಷ್ಟೈತಿ ಹಾಸಿಗೆ ಅಟ್ಟ ಕಾಲು ಚಾಚಬೇಕು. ರಾವಣಾಸುರಗ 12,000 ಮಂದಿ ಹೆಂಡ್ರು. ಹೌದಲ್ರಿ ಸರ? ಹೌದಾ? ಹೌದಾ? ಇಲ್ಲಿ 5 ಮಂದಿ ಪಾಂಡವರು ಕೂಡಿ ಒಬ್ಬಾಕಿ ದ್ರೌಪದಿಗೆ ಲಗ್ನ ಆಗ್ಯಾರ. ಹಾ ಹಾ ಖರೆ ಒಬ್ಬಾಕಿ ಹೆಣ್ಮಗಳ 25 ಮಂದಿಗೆ ಲಗ್ನ ಮಾಡ್ಕೊಂಡಾಳ. ಆಕೆ ಆಯಾಳ ಅವ್ರನ್ನ. ಓಹೋ ಎಂತ ಶಕ್ತಿ ಇರಬೇಕು. ಎಹೆ. ಅದಕ್ಕೆ ಜಗತ್ತಿನಲ್ಲಿ ಒಂದು ಮಾತು ತಮ್ಮ ಮುಂದೆ ಹೇಳ್ತೀನಿ ಪುಣ್ಯಾತ್ಮರೇ. ನಾವು ಭಕ್ತಿ ಇಟ್ಟು ದುಡ್ದದ್ದೇ ಖರೆ, ಆದ್ರೆ ಆ ದೇವಿ ಒಲಿತಾಳ ಖರೆ, ಯಾವ ಗಂಡ ದೇವರು ಒಲಿಯಂಗಿಲ್ಲ. ನಿಮ್ಗೆ ಒಂದು ಮಾತು ನೆನಪಿನಾಗಿರಲಿ. ಹಾ ಹಾ ಸಾಧುರು, ಸತ್ಪುರುಷರು, ಜೋಗಿ, ಜಂಗಮರು ಎಲ್ಲಿ ಹೋಗ್ತೀರಿ ಹೋಗ್ರಿ, ಯಾರ ಮಠದಾಗ ದೇವಿ ಒಂದು ಆರಾಧನೆ ಮಾಡ್ಕೊಂಡು ದೇವಿದ ಪೀಠ ಸ್ಥಾಪನೆ ಮಾಡ್ಯಾರ ಹೊರತಾಗಿ ಇವ್ರ ಸನ್ಯಾಸದಲ್ಲಿ ಏನ್ ಕೆಲಸ ಇಲ್ಲ. ಅವ್ರು ಒಲಿಯಂಗಿಲ್ಲ, ಅವ್ರು ಒದ್ಯಾವ್ರವ್ರು. ಹೌದಾ? ನಮ್ಮ ಅವ್ವನ ಕರ್ಣೆ ಹೆಂಗೈತೆ ಅಂದ್ರೆ, ನನ್ನ ಮಗ ಅತ್ತ ಮಮಕಾರ ಮಾಡಿ ತೊಡಿ ಮ್ಯಾಗ ಹಾಕೊಂಡ ತುತ್ತು ಮಾಡಿ ಉಣಿಸುವಂತಾದ ಗುಣ ನಮ್ಮ ಅವ್ವಂದದ. ಹೌದಲ್ರಿ ಸರ? ಪುಣ್ಯಾತ್ಮರೇ, ಭೂಮಿ ತಲೆ ಮ್ಯಾಲ ತಾಯಿ ಆದವಳು ಒಬ್ಬಕ್ಕಿ ಹೆಣ್ಣು ಮಗಳು, ತಂಗಿ ಆದವಳು ಒಬ್ಬಕ್ಕಿ ಹೆಣ್ಣು ಮಗಳು, ಅಕ್ಕ ಆದವಳು ಒಬ್ಬಕ್ಕಿ ಹೆಣ್ಣು ಮಗಳು, ಮಡದಿ ಆದವಳು ಒಬ್ಬಕ್ಕಿ ಹೆಣ್ಣು ಮಗಳು. ಅತ್ತ ನಾ 3 ಚಂಜಿ ಮಾತು ಮಾತಾಡಿನಿ. ನಿಮ್ಮ ಪರಮಾತ್ಮ ಯಾರ್ಯಾರಿಗೆ ಏನೇನಾಗ್ಯಾನ ಹೇಳ್ರಿ ಅಂದಿನಿ. ಬಿಟ್ಟಾರ ಅಲ್ಲಿ 16 ಮನಿಗೆ ಹೋದ, ಇಲ್ಲಿ ಕಡಿತು ಹಾಡ್ದ ಹೊಲದ, ಈ ಕಡೆ ಕಂಟ ಪಿಂಟ. ಯಾರ ಸುದ್ದಿ ಮಹಾರಾಜರ, ನೀವು ತಿಳಿದವ್ರದಿರಿ. ನಿಮ್ಮಟ್ಟ ನಾ ಶಾನೆ ಅಲ್ಲ. ಯಾಕಂತಂದ್ರೆ ನಿಮ್ಗ ಅಜಗಜಾಂತರ ಪರ್ಕದ ದಿವ್ಯ ಜ್ಞಾನಿಗಳದಿರಿ ನೀವು. ನಿಮ್ಮ ಪರಮಾತ್ಮನ ಫಲ ಬೆಳೆಸ್ರಿ. ಖರೆ ಇವತ್ತು ನಮ್ಮ ಅವ್ವನ ವಿಷಯ ಮಾತ್ರ ಬೆಳಗಿನ 6 ಗಂಟೆ ತಕ ನಮ್ಮ ಪಾರ್ಟಿನೂ ಹಂಗೈತಿ. ಅವ್ರು ಇರೋ ತಕ ನಾ ಅಂಜಂಗಿಲ್ಲ. ಈ ಸಿಂಪಿಗ್ಯಾನ್ ದಂಡಿಗೆ ಹಚ್ಚೋ ತಕ ನಾ ಬಿಡುದಿಲ್ಲ. ಓಹೋ ಹಿಂಗ ವಿಷಯ ಚಂದ ನಡಿಲಿ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಜಗತ್ತಿನಲ್ಲಿ ಒಂದು ಹೆಣ್ಣಿನಿಂದ ಏನಾಗ್ಯದ ಅನ್ನುವಂತ ವಿಷಯವನ್ನ ಮಾತಾಡುತ್ತಾ ದಿವಸ ಸತ್ಯವಾಗಿರ್ತಕ್ಕಂತ 5 ನುಡಿ ಕ್ಯಾಲಿಯನ್ನು ಹಾಡಿ ಮಹಾರಾಜರಿಗೆ ಚಾನ್ಸ್ ಹೋಗ್ತದ. ಅವ್ರ ಪರಮಾತ್ಮನ ಪಾಲ ಏನೇನು ಬಿತ್ತಾರ ನೋಡುನು. ಇನ್ನ ವಿಷಯಗಳು ಬಹಳ ಮಾತಾಡ್ಯಾರ ಅವರು. ಆ ವಿಷಯ ಉತ್ತರ ಕೊಟ್ಟ ಮುಂದೆ ಹೋಗುನು ಮಾತನ್ನ ಹೇಳಿ ಹೇಳಿ ತಾಯಂದಿರೇ, ನನ್ನ ಗುರು ಹಿರಿಯರೇ, ತಾವೆಲ್ಲರೂ ಶಾಂತ ರೀತಿಯಿಂದ ಕುಂತು ಕೇಳಬೇಕಂತ ಇನ್ನೊಂದು ಸಾರಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ, ಶರಣು ಶರಣಾರ್ಥಿಗಳು.